ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಎಸ್, ಇವತ್ತು ನನ್ನ ಡೇ 2 ಇನ್ ಅಂಡಮಾನ್. ನಾನಿನ್ನೂ ಪೋರ್ಟ್ ಬ್ಲೇರಲ್ಲೇ ಇದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ. ಸೇಮ್ ಬ್ಯಾಂಗ್ಳೂರ್ ವೆದರ್ ಏನಿದೆ ಇಲ್ಲೂ ಅದೇ ವೆದರ್ ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ದಂಗೆ ನಾನು ಇವತ್ತು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಡೇ 2ಗೆ. ವೈಟ್ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನ್. ಇವತ್ತು ನಾವು ಡಿಸೈಡ್ ಮಾಡಿರೋದು ಒಂದು ಇಲ್ಲಿಂದ ಹ್ಯಾವ್ಲಾಕ್ ಹೋಗ್ತಿದ್ದೀವಿ, ಅಲ್ಲಿಂದ ಒಂದು ಬೀಚ್ ಪ್ಲಾನ್ ಮಾಡಿದ್ದೀವಿ. ಸೊ ಬೀಚ್ಗೆ ಈ ಅಟೈರ್ ಚೆನ್ನಾಗಿರುತ್ತೆ ಅಂತ ನಾನು ಹೀಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಎಸ್, ನಿನ್ನೆದು ಡೇ 1 ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಫ್ಲೈಟ್ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು. ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ವಿತ್ ಮೈ ಹಸ್ಬೆಂಡ್ ಚೆನ್ನಾಗಿತ್ತು. ಆ್ಯಂಡ್ ಬಂದಿದ ತಕ್ಷಣ ನಮ್ಗೆ ಟೈಮೇ ಇರಲಿಲ್ಲ. ಆ್ಯಕ್ಚುಲಿ ನಿನ್ನೆ ಬಂದಿದ ತಕ್ಷಣ ಜೈಲ್ 5 o'clock ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಸೆಲ್ಯುಲಾರ್ ಜೈಲ್ಗೆ ಕರ್ಕೊಂಡು ಹೋದ್ರು. ಅಲ್ಲೂ ಚೆನ್ನಾಗಿತ್ತು. ಹಿಸ್ಟಾರಿಕಲ್ ಪ್ಲೇಸ್ ಅದೇನಿದೆ, ಅವ್ರು ಕಟ್ಟಿರೋದು ಸ್ಟ್ರಕ್ಚರ್ಸ್, ಹಳೆ ಕಾಲದ್ದು ಮಾನ್ಯುಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಾಯಂಕಾಲ ನಮಗೆ 5:50ಗೆ ಲೈಟ್ ಶೋ ಇತ್ತು. ಲೈಟ್ ಶೋ ಸ್ಟಾರ್ಟ್ ಆದ್ಮೇಲಂತೂ ಸಕ್ಕತ್ತಾಗಿತ್ತು. ಹೇಗೋಯ್ತು 1 hour ಅನ್ನೋದು ಗೊತ್ತೇ ಆಗಿಲ್ಲ. ನಮ್ಮ ಫ್ರೀಡಮ್ ಫೈಟರ್ಸ್ ಎಲ್ಲ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಏನು ಹೇಳಿ, ನಮಗೆ ಇಂಡಿಪೆಂಡೆನ್ಸ್ ಕೊಡ್ಸಕ್ಕೆ ಅನ್ನೋದು ಪ್ರತಿಯೊಂದನ್ನು ಲೈಟ್ ಮುಖಾಂತರ ತೋರಿಸಿ ಸಕ್ಕದಾಗಿತ್ತು. ಅದು 1 hour ಹೇಗೋಯ್ತು ಅನ್ನೋದೇ ನಮಗೆ ಗೊತ್ತಾಗ್ಲಿಲ್ಲ. ಚೆನ್ನಾಗಿತ್ತು. ನಾನು ಅದ್ರದ್ದು ಜಸ್ಟ್ ಎಲ್ಲ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ ಎಲ್ಲರೂ. ಆ್ಯಂಡ್ ಎಸ್, ಇವತ್ತಿನ ವ್ಲಾಗಿಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತಿನ ದಿನಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಹೇಗೆ ಬರುತ್ತೆ, ಹೇಗಾಗುತ್ತೆ, ಹೆಂಗಿರುತ್ತೆ. ಇವತ್ತು ಫೆರಿನಲ್ಲಿ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಹ್ಯಾವ್ಲಾಕಿಗೆ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಅಂಡ್ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಜೊತೆ ನೀವು ನೋಡ್ಬೋದು ನನ್ನ ಬ್ಲಾಗಲ್ಲಿ. ಸೊ ಕೀಪ್ ವಾಚಿಂಗ್. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮುಗಿಸಿ ಬಂದು ಎಲ್ಲ ಪ್ಯಾಕ್ ಮಾಡಿ ಹೊರಡಬೇಕು ನಾವು. ಸೊ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಬನ್ನಿ. ನನ್ನ ಹಸ್ಬೆಂಡ್ ಅವರು ಇಲ್ಲಿ ಕಾಫಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿದೆ ಇಲ್ಲಿ ಆಂಬಿಯನ್ಸ್ ಕೂಡ. ಯಾರು ಜನನೇ ಇಲ್ಲ ರೆಸ್ಟೋರೆಂಟಲ್ಲಿ. ಆ್ಯಕ್ಚುಲಿ ನಾವೇ ಲೇಟಾಗಿ ಬಂದು ಎಲ್ಲರೂ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಫ್ರೆಶ್ ಅಪ್ ಆಗಿ ಇವಾಗ ಬರೋಕ್ಕೆ ನೀವು ನೋಡ್ಬೋದಾಯಿತು. ಪೂರಿ ಬಂದಿದೆ. ಆ್ಯಂಡ್ ಇದು ಪೋಹ ಅಂದರೆ ಅವಲಕ್ಕಿ, ನಮ್ಮ ಕಡೆ ಅವಲಕ್ಕಿ ಮಾಡ್ತೀವಲ್ವ, ಅವಲಕ್ಕಿ ಆ್ಯಂಡ್ ಮೊಟ್ಟೆ. ಆ್ಯಂಡ್ ಇದು ಪೂರಿಗೆ ಏನಿದು ಸಾಗು. ಸೊ ಇಷ್ಟು ಐಟಮ್ಸ್ ಹೇಳಿದ್ದೀವಿ. ಇಷ್ಟನ್ನ ಫಸ್ಟು ಬ್ಯಾಟಿಂಗ್ ಮಾಡಿ ಮುಗಿಸೋಣ. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ನಿನ್ನೆ ನೈಟ್ ಡಿನ್ನರ್ ತಿಂದ್ವಿ ಇಲ್ಲೇ. ಡಿನ್ನರು ಚೆನ್ನಾಗಿತ್ತು, ಬ್ರೇಕ್ಫಾಸ್ಟು ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಕೂಡ ಪೂರಿ ತಿಂತಾ ಇದ್ದಾರೆ ಇವಾಗ. ಆ್ಯಂಡ್ ಅದಕ್ಕೆ ಸಾಗು ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಯಾಕೆ ಪೂರಿ ಓಕೆ, ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಕಂಟಿನ್ಯೂ ಮಾಡೋಣ. ಫಸ್ಟ್ ನಾನು ಸ್ವಲ್ಪ ಕುಡಿದ್ರೆ ಅಷ್ಟು ಚೆನ್ನಾಗಿಲ್ಲ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಕಾಫಿ ಕುಡಿತಾರೆ, ಚೆನ್ನಾಗಿದೆ. ನನ್ನ ಹಸ್ಬೆಂಡಲ್ಲಿ ಮಿಲ್ಕ್ ತೊಗೊಂಡಿದ್ದಾರೆ. ಅವ್ರು 1 ಕಪ್ ಕಾಫಿ ಆಯಿತು. ಕಾಫಿ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ಹಾಲು ಕುಡಿತಾರೆ. ನಾನಿವಾಗ ಕಾಫಿ ಕುಡಿತಾ ಇದ್ದೀನಿ.
ಚೆಕ್ಔಟ್ ಮಾಡಿ ಇವಾಗ ಕಾರಲ್ಲಿ ಹೊರಟ್ವಿ. ಇಲ್ಲಿಂದ ಫೆರಿ ಹತ್ರ ಹೋಗ್ತಾ ಇದೀವಿ. ಇಲ್ಲಿಂದ 1 hour ಜರ್ನಿ ಅಂತೆ. ತುಂಬಾ ಶೆಕೆ ಇದೆ. ಆಚೆ ಬಂದ್ರಂತೂ ರೂಮ್ ಒಳಗಡೆ ಇದ್ದಾಗ ಅಷ್ಟು ಅನ್ಸ್ಲಿಲ್ಲ, AC ಇತ್ತು, ಫ್ಯಾನ್ ಕೂಡ ಆನ್ ಮಾಡಿದ್ವಿ. ಆಚೆ ಬಂದಿದ ತಕ್ಷಣ ಫುಲ್ ಶೆಕೆ, ಬಿಸಿ ಬಿಸಿ ಗಾಳಿ ಬರ್ತಾ ಇದೆ. ಸೊ ಇವಾಗ ಹೊರಟಿದ್ವಿ. ಇಲ್ಲಿಂದ 1 hour ಅಂತೆ. ಅಲ್ಲಿಗೆ ಹೋಗ್ಬಿಟ್ಟು ಫೆರಿ ಹತ್ತಿ ಅಲ್ಲಿಂದ ಫೆರಿನಲ್ಲಿ ಹ್ಯಾವ್ಲಾಕಿಗೆ 1.5 ಗಂಟೆ ಅಂತೆ. ಸೊ ನೋಡ್ಬೇಕು ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಅಲ್ಲಿ ಫೆರಿನಲ್ಲಿ ಏನೂ ಸಿಗೋದಿಲ್ಲ ತಿನ್ನೋಕೆ. ಸೊ ಹಂಗಾಗಿ ಇವರು ಹೋಗಿ ತಿಂಡಿ ಎಲ್ಲ ತಗೊಂಡ್ ಬಂದ್ರು. ಪೋರ್ಟ್ ಹತ್ರ ಬಂದ್ವಿ. ಇಲ್ಲೂ ಚೆಕಿಂಗ್ ಇತ್ತು. ಟಿಕೆಟ್ಸ್ ಎಲ್ಲ ತೋರಿಸಿ ಅಂಡ್ ನಮ್ಮ ಆಧಾರ್ ಪ್ರೂಫ್ ಎಲ್ಲ ತಗೊಂಡು ಒಳಗಡೆ ಬಿಟ್ರು. ಒಳಗಡೆ ಬಿಟ್ಟು ನಾವು ರಿಸರ್ವೇಶನ್ ಮಾಡಿದ್ವಿ ಮುಂಚೆನೆ. ಅಂಡ್ ಇದು ಟಿಕೆಟ್ ಕೊಟ್ಟರು. ಸೀಟ್ ನಂಬರ್ ನಮ್ದು ಲಾಸ್ಟ್ 2nd row ಅಂತೆ. ಅಂಡ್ 1 more ಥಿಂಗ್ ಏನಂತ ಹೇಳಿದ್ರೆ, ಫಸ್ಟೇ 1.5 ಗಂಟೆ ವೇಟ್ ಮಾಡ್ಬೇಕಾಗಿತ್ತು. ಅಂಡ್ ಫೆರಿ ಕೂಡ ಇವಾಗ ಅರ್ಧ ಗಂಟೆ ಲೇಟ್ ಅಂತೆ. ಇನ್ನ 2 hour ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ಬೇಕು. ಸೊ ನೋಡ್ಬೇಕು, ಅಲ್ಲಿ ವೆದರ್ ಕಂಡೀಷನ್ಸ್ ಇಂದ ಒಂದ್ ಸ್ವಲ್ಪ ಫೆರಿ 1/2 hour ಡಿಲೇ ಆಯ್ತಂತೆ. ಸೊ ಹಂಗಾಗಿ ಇವಾಗ ವೇಟ್ ಮಾಡ್ತಾ ಇದೀವಿ. ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಹೆಂಗಿದ್ರು ತಿಂಡಿ ತಗೊಂಡಿದೀವಿ. ತಿನ್ಕೊಂಡು 1-2 hour ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ಬೇಕು. ಈಗ ಇನ್ನೇನು ಮಾಡಕ್ಕಾಗಲ್ಲ. ಆಲ್ಮೋಸ್ಟ್ 1/2 hour ಜರ್ನಿ ಆಯ್ತು. ನಾವು ಬಂದು ಕುತ್ಕೊಂಡು ಒಂದ್ ಸ್ವಲ್ಪ ಕುರುಕ್ ತಿಂಡಿ ಎಲ್ಲ ತಿನ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮಿಡಲ್ ಆಫ್ ದ ಓಷನ್ ಅಲ್ಲಿ ಇದೀವಿ ಇವಾಗ. ಮಳೆ ಬರ್ತಾ ಇದೆ ಆಚೆ. ನಾವು ಫೆರಿ ಒಳಗಡೆ ಕೂತಿದೀವಿ. ಸಕ್ಕತ್ತಾಗಿದೆ. ಕ್ಯಾಮ್ರಾ ಒಂದು ಜಸ್ಟಿಸೇ ಮಾಡಲ್ಲ ನಾನು ತೋರ್ಸ್ಬೇಕಂತ ಹೇಳಿದ್ರೆ. ನೀವು ನೋಡಿ ಬೇಕಿದ್ರೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಲೆಗಳು. ಮಳೆ ಬೇರೆ ಬರ್ತಾ ಇದೆ. ವೆದರು ಅಷ್ಟು ಥಂಡಿ ಇದೆ. ಹಿಂಗಿದೆ ನೋಡಿ ಆಚೆ ವೆದರ್. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ. ಓ ತುಂಬಾ ಕುತೂಹಲ. ಹನಿ ಹನಿಯ ಸವಿದನಿಯ ನವಿವರಿಸಿ ಹೇಳಲ.
ಜೊತೆಯಲ್ಲಿ ದಿನವಿಡೀ ನೆನೆಯಲು. ಹೇಗಂತ ಇದೆ ಆಬ್ವಿಯಸ್ಲಿ ಫಸ್ಟ್ ಟೈಮ್ಸ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೆಸ್ಮರೈಸಿಂಗ್ ಆಗಿದೆ. ಬೆಸ್ಟ್ ಮಳೆ ಬಂದಿಲ್ಲ ಅಂದ್ರೆ ನಮ್ಗೆ ಆಕ್ಚುಲಿ ಕಾಣಿಸೋದು. ಡೆಫಿನೆಟ್ಲಿ ಮಳೆ ಬಂದ್ರೆ ವಿಂಡೋ ಅಲ್ಲೆಲ್ಲ ಹನಿ ಬಿಡೋದಕ್ಕೆ ಕ್ಲೋಸ್ ಆಗ್ಬಿಡುತ್ತೆ. ನಾನು ಇಷ್ಟು ಬೇಗ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಫುಲ್ ಖುಷಿ ಆಗ್ತಿದೆ. ನಾನಂತೂ ವಿಂಡೋ ಸೀಟೇ ಸಿಕ್ಕಿದೆ ನಮಗೂ. ನಾವು ಟ್ರಾವೆಲ್ ಮಾಡ್ತಿರೋದು ನೋಟಿಕಾ ಅಂತ, ನೋಟಿಕಾ ಫೆರಿನಲ್ಲಿ ಟ್ರಾವೆಲ್ ಮಾಡ್ತಿರೋದು ಲಕ್ಸುರಿ ಕ್ಲಾಸಲ್ಲಿ. ಇಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ ನನ್ನ ಜೊತೆ. ನಾನಂತೂ ಈ ಕಡೆ ನೋಡೋದು ಬಿಡ್ತಾನೆ ಇಲ್ಲ. ಅವಾಗ್ಲಿಂದ ಈ ಕಡೆನೇ ನೋಡ್ಕೊಂಡು ಕೂತಿದ್ದೀನಿ. ಲಗೇಜ್ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ಹ್ಯಾವ್ಲಾಕ್ ಅಂತೂ ಫುಲ್ ಗ್ರೀನ್ರಿ ಇದೆ. ನನ್ನ ಹಸ್ಬೆಂಡ್ ಪಾಪ ಲಗೇಜಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಫೋಟೋಸ್ ಮತ್ತು ವಿಡಿಯೋಸ್ ತೊಗೊಳಕ್ಕೆ ಬಿಡೋದಿಲ್ಲ, ಮೇನ್ಲಿ ಫೆರಿ ಹತ್ರ. ಹಾಗಾಗಿ ನನ್ನ ಹಸ್ಬೆಂಡ್ ನನ್ನ ಮಾತ್ರ ಒಂದು ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡಿದ್ರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪೋರ್ಟ್ ಎಲ್ಲ ಅಂತೂ. ಇಲ್ಲಿ ನೋಡೋಣ, ವ್ಲಾಗ್ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಾರ್ ಬಂದಿದೆ ಆಲ್ರೆಡಿ. ಕಾರಲ್ಲಿ ಲಗೇಜ್ ಇಡಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ದೂರ ನಡ್ಕೊಂಡು ಬಂದ್ವಿ ಇವಾಗಂತೂ. ಇದೆ ಕಾರು. ಬಂದು ನಮ್ಮದು ರೆಸಾರ್ಟಿಗೆ. ಮಸ್ತಾಗಿದೆ. ಬಂದಿದ ತಕ್ಷಣ ಜ್ಯೂಸ್ ಕೊಟ್ಟರು. ಸಕ್ಕತ್ತಾಗಿದೆ. ಇದು ನಮ್ಮ ನೆಕ್ಸ್ಟ್ ಪ್ಲೇಸ್. ಇವತ್ತು ನಾಳೆ ನಾಡಿದ್ದು ತನಕ ಇರ್ತೀವಿ. ಥರ್ಸ್ಡೇ ಇದ್ದಿದ್ದು ನಾರ್ಮಲ್ ಗ್ರೀನ್ರಿ. ಒಂದು ವ್ಯೂ ನೋಡಿ ಮೇಲೆಯಿಂದ. ಇದು ಮಸ್ತಾಗಿದೆ. ವುಡನ್ ಪ್ಲೇಸ್ ಎಷ್ಟು ಹೇಳಕ್ಕೆ ಆಗ್ತಾ ಇಲ್ಲ, ಸಕ್ಕತ್ತಾಗಿದೆ. ಹಾಗೆ ನಮ್ಮ ರೂಮ್ ತೋರಿಸ್ತೀವಿ ಬನ್ನಿ. ಇದು ಅಲ್ಲಿ ಯಾರೋ ಪಕ್ಕದಲ್ಲಿ ಇರ್ಬೋದೇನೋ. ಇದು ನಮಗೆ ಬೆಡ್ ಇದೆ. ಅಲ್ಲಿ 2 ಚೇರ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಕೊನೆಯಲ್ಲಿ ಒಂದು ಟಿಪೋ ಇದೆ. ಇಲ್ಲಿ ಇದು ನಮ್ಮದೇ ವಾಟರ್ ಬಾಟಲ್. ಆ್ಯಂಡ್ ಇಲ್ಲಿ ಗ್ಲಾಸಸ್ ಕಾಫಿಗೆ ಟೀಗೆ ಇಟ್ಟಿದ್ದಾರೆ ಅಷ್ಟೇ. ಎ ಸಿ ಹಾಕಿದ್ದಾರೆ. ಇಲ್ಲಿ ಒಂದು ನಾರ್ಮಲ್ ಟಿ ವಿ ಇಟ್ಟಿದ್ದಾರೆ. ಇದು ವುಡನ್ದು ಚೇರು ಟಿಪಾಯ್ ಥರ ಇಟ್ಟಿದ್ದಾರೆ. ಆ್ಯಂಡ್ ಹುಡುಗರಿಗೆ ಬೇಕಾಗಿರೋದು ಮೇನ್ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಒಂದು ಚಿಕ್ಕ ಕಬೋರ್ಡ್ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಎಲ್ಲ ಹೋದರೆ ನನ್ನ ಕಬೋರ್ಡ್ಸಲ್ಲಿ ಏನೂ ಇಡೋದಿಲ್ಲ, ಬಿಕಾಸ್ ನಾನು ಮರ್ತೋಗ್ಬಿಡ್ತೀನಿ. ಆ್ಯಂಡ್ ಇಲ್ಲಿಗೆ ಬಂದರೆ ಆ್ಯಸ್ ಯೂಶ್ವಲ್ ಬಿಗ್ ವಾಶ್ರೂಮ್ ಕೊಟ್ಟಿದ್ದಾರೆ ಅಷ್ಟೇ. ಚೆನ್ನಾಗಿದೆ ರೂಮ್. ನನಗೆ ರೂಮ್ಗಿನ್ನ ಆಚೆ ಕಡೆ ವ್ಯೂ ನೋಡಬೇಕು ನೀವು. ಸಕ್ಕತ್ತಾಗಿದೆ.